ಸರ್, ಬ್ರೇಕು ಮುಂಚೆ ಹೇಳ್ತಾ ಇದ್ರಿ ಧರ್ಮಸ್ಥಳದ ವಿರುದ್ಧ ಏನೆಲ್ಲ ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು, ಅದನ್ನು ನಂಬುದಂಥವ್ರು ಜನರು ಮೂರ್ಖರಾಗ್ಬಿಟ್ರು ಅಂತೇಳಿ. ಅದೇ ನಾನು ಹೇಳಿದಲ್ಲ, ಕ್ಷಮಿಸಿ ಕಾವಂದ್ರೆ ನಾವು ನಿಮ್ಮ ಕ್ಷಮೆಗೆ ಇವತ್ತು ಅರ್ಹರಲ್ಲ ಅಂತ ನಮಗೆ ಗೊತ್ತಿದೆ ನಮಗೆ. ನೀವು ಪೂಜ್ಯರು, ನೀವು ಎಲ್ಲರನ್ನು ಕ್ಷಮಿಸುವ ಗುಣ ಇವತ್ತು ಇಟ್ಕೊಂಡಿದ್ದೀರಿ ಅಂತ ನಾವು ನೋಡಿದ್ವಿ. ನಿಮ್ಮ ಆ ವಿಶಾಲ ಹೃದಯವನ್ನು ನಾವು ಕಂಡಿದ್ವಿ. ನಿಮ್ಮ ಮೇಲೆ ಈ ರೀತಿಯ ಅಪಪ್ರಚಾರಗಳು ಆದರೂ ನೀವು ಯಾವತ್ತೂ ಕುಸಿದಿರಲಿಲ್ಲ, ಅದನ್ನು ನಾವು ನೋಡಿದ್ವಿ. ಇಂತಹ ಒಂದು ಸನ್ನಿವೇಶಗಳಲ್ಲೂ ನೀವು ನಮ್ಮನ್ನು ಶಾಂತಿಯ ಕಡೆಗೆ ಎಳೆದಿದ್ದೀರಿ ವಿನಃ ಅಶಾಂತಿಯನ್ನು ತೋರಬೇಡಿ ಅನ್ನುವ ಮಾರ್ಗದರ್ಶನವನ್ನು ಮಾಡಿದ್ದೀರಿ. ಹಲವು ಧರ್ಮಗಳನ್ನು ಸೇರಿಸ್ಕೊಂಡ್ಬಿಟ್ಟು ಹಲವು ದಶಕಗಳ ಕಾಲ ಒಂದು ಪೀಳಿಗೆಯನ್ನೇ ನೀವು ಸನ್ಮಾರ್ಗದ ಕಡೆಗೆ ಮುನ್ನಡೆಸಿದ್ದೀರಿ. ಆದರೂ ಕೂಡ ನಾವು ನಿಮ್ಮೊಟ್ಟಿಗೆ ನಿಂತಿಲ್ಲ ಅನ್ನುವ ಕ್ಷಮೆ ನಮಗಿರಲಿ. ವೆರಿ ಸ್ಯಾಡ್. ಜಗತ್ತಲ್ಲಿ ನಿಮ್ಮಂಥವರನ್ನು ಗುರುತಿಸಲಾಗದಂತಹ ಮಾನವ ಕುಲ ಇನ್ನೂ ಇದೆ ಅಂತ ಹೇಳಿದರೆ ಆ ಮಾನವ ಕುಲಕ್ಕೆ ಪವರ್ ಟಿವಿಯಿಂದ ನನ್ನಿಂದ ಒಂದು ಧಿಕ್ಕಾರ ಕಾವಂದ್ರೆ. ನಿಮ್ಮಂತಹ ಪೂಜ್ಯರನ್ನು ಗುರುತಿಸಿದಂತಹ ಜನ ಇನ್ನೂ ಬಾಳಿದ್ದಾರೆ ಅಂತ ಹೇಳಿದರೆ ಆ ಬಾಳಿಗೆ ನಮ್ಮ ಕಡೆಯಿಂದ ಒಂದು ಧಿಕ್ಕಾರ ಇರಲಿ ಕಾವಂದ್ರೆ. ಜಗತ್ತೇ ನಿಮ್ಮನ್ನು ಕೊಂಡಾಡ್ತಾ ಇರುವ ಟೈಮಲ್ಲಿ ಭಾರತ ಸರ್ಕಾರವೇ ನಿಮಗೆ ಪದ್ಮವಿಭೂಷಣ ಕೊಟ್ಟರೂ ಕೂಡ ನಿಮ್ಮನ್ನು ಇಲ್ಲ ಸಲ್ಲದ ಭಾಷೆಯಿಂದ ಅವ್ಯಾಚ್ಯವಾಗಿ ನಿಂದಿಸುವಾಗ ನಿಂತು ನೋಡಿದ ಆ ಎಲ್ಲ ಸರ್ಕಾರಗಳಿಗೂ ಆ ಎಲ್ಲ ಸಿಸ್ಟಮ್ಗಳಿಗೂ ನಮ್ಮದೊಂದು ಧಿಕ್ಕಾರ ಕಾವಂದ್ರೆ. ನಿಮ್ಮಲ್ಲೇ ಉಂಡು ತಿಂದು ಹೋಗಿ ನಿಮ್ಮಿಂದನೇ ಸಹಾಯ ಪಡೆದು ನಿಮ್ಮನ್ನೇ ಬಾಳು ಕಟ್ಟಿ ನಿಮ್ಮ ಅಸಹಾಯಕತೆ ಸ್ಥಿತಿಯಲ್ಲಿ ನೀವು ಇರುವಾಗ ನೀವು ನನ್ನಲ್ಲಿ ಓನ್ಲಿ ಮಂಜುನಾಥ ಮತ್ತು ಅಣ್ಣಪ್ಪ ಇದ್ದಾರೆ ಅನ್ನುವ ಭರವಸೆಯಲ್ಲಿ ಕೈ ಮುಗಿತಾ ಇದ್ದಾಗ ನಿಮ್ಮನ್ನು ನೋಡಿಯೂ ನೋಡದಂತಹ ಹೋದ ಆ ಜನಗಳಿಗೆ ನಮ್ಮದೊಂದು ಧಿಕ್ಕಾರ ಕಾವಂದ್ರೆ. ಹಲವು ಯೋಜನೆಗಳಲ್ಲಿ ನಿಮ್ಮನ್ನು ಬಳಸ್ಕೊಂಡ್ಬಿಟ್ಟು ನಿಮ್ಮಿಂದ ಉಪಯೋಗ ಮಾಡಿಕೊಂಡ್ಬಿಟ್ಟು ಜೀವನವನ್ನೇ ಕಟ್ಟಿ ನಿಮ್ಮ ಅಸಹಾಯಕತೆ ಸ್ಥಿತಿಯಲ್ಲಿರುವಾಗಲೂ ಕೂಡ ನಿಮ್ಮೊಟ್ಟಿಗೆ ನಿಲ್ಲದ ಆ ಜನಗಳಿಗೆ ನಮ್ಮದೊಂದು ಧಿಕ್ಕಾರ ಕಾವಂದ್ರೆ. ಭಕ್ತಿಯ ಹೆಸರಲ್ಲಿ ಡೋಂಗಿ ಮಾಡಿಕೊಂಡು ನಿಮ್ಮ ಕಾಲಿಗೆರಗಿ ನಿಮ್ಮ ಹತ್ರ ಅನೇಕ ಉಪಯೋಗಗಳನ್ನು ಪಡ್ಕೊಂಡು ನಿಮಗೆ ಬೇಕಾದ ಸಮಯದಲ್ಲಿ ನಿಮ್ಮೊಟ್ಟಿಗೆ ನಿಲ್ಲದ ಆ ಜನರಿಗೂ ನಮ್ಮದೊಂದು ಧಿಕ್ಕಾರ ಕಾವಂದ್ರೆ. ಧರ್ಮಸ್ಥಳಕ್ಕೆ ಬಂದು ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಂಡು ಸಂಸಾರಗಳನ್ನು ಕಟ್ಕೊಂಡು ಮರಿಮಕ್ಕಳನ್ನು ಮಾಡಿಕೊಂಡು ನಿಮ್ಮ ಸಾಮೂಹಿಕ ವಿವಾಹದ ಮೇಲೇ ಕರಿನೆರಳಿನ ಅವ್ಯಾಚ್ಯ ಭಾಷೆಗಳು ಉಪಯೋಗಿಸಿದಾಗ ಅಲ್ಲಿ ಪಡೆದುಕೊಂಡಂತಹ ಆ ಸಾಮೂಹಿಕ ವಿವಾಹದ ಉಪಯೋಗವನ್ನು ನೆನೆಸದೆ ನಿಮ್ಮೊಟ್ಟಿಗೆ ಬಂದು ನಿಲ್ಲದ ಆ ಎಲ್ಲ ಜನರಿಗೆ ನಮ್ಮದೊಂದು ಧಿಕ್ಕಾರವಿರಲಿ ಕಾವಂದ್ರೆ. ತುತ್ತು ಅನ್ನಕ್ಕೂ ಗತಿ ಇಲ್ಲದ ಸಮಯದಲ್ಲಿ ನಿಮ್ಮ ಅನ್ನ ಛತ್ರದಲ್ಲಿ ಬಂದು ಅನ್ನ ದಾಸೋಹ ತಿಂದು ನಿಮ್ಮ ಬಗ್ಗೆನೇ ಮಾತಾಡಿ ನಿಮ್ಮ ಬಗ್ಗೆನೇ ಚಾಟ್ ಮಾಡಿ ನಿಮ್ಮ ಬಗ್ಗೆನೇ ಮಾತಾಡಿದ ಆ ಎಲ್ರಿಗೂ ನಮ್ಮದೊಂದು ಧಿಕ್ಕಾರ ಇರಲಿ ಕಾವಂದ್ರೆ. ವಿ ಫೀಲ್ ಶೇಮ್. ಇವತ್ತು ಧರ್ಮ ವಿಜಯ ಅಂತ ಒಂದು ಕಡೆ ನಾವು ಸಾರ್ತಾ ಇದ್ರೆ ಅಣ್ಣಪ್ಪ ಮಂಜುನಾಥ ಇವತ್ತು ಕಣ್ಣು ತೆರೆದಿದ್ಯಾನ ಅಂತ ನಮಗೆ ಗೊತ್ತಾಗಿದ್ರು ಕೂಡ ಒಂದು ಕಡೆ ನಿಮ್ಮ ಈ ವಯಸ್ಸಿನಲ್ಲೂ ಕೂಡ ನೀವು ಕೊಟ್ಟ ಶಾಂತಿ ನಮಗೆಲ್ಲರಿಗೂ ನಿಮ್ಮ ಈ ಹದಿಹರೆಯದಲ್ಲಿ ಕೊಡಲಿಕ್ಕಾಗಲ್ಲ, ಆಗಿಲ್ಲ ನಮಗೆಲ್ಲ ಅನ್ನುವ ಆ ದುಃಖದಿಂದ ಆ ನಿಮ್ಮ ಶಾಂತಿ ಕಡಗಿದ ಕದಡಿದ ಆ ಜನಗಳಿಗೆ ನಮ್ಮ ಕಡೆ ಒಂದು
ಧಿಕ್ಕಾರ ಇರಲಿ ಕಾವಂತ್ರೆ. ಹಲವು ವ್ಯಾಜ್ಯಗಳನ್ನು, ಹಲವು ಸಾಂಸಾರಿಕ ಪ್ರಾಬ್ಲಮ್ಗಳನ್ನು ನಿಮ್ಮ ಹತ್ರ ಬಂದು ಹೇಳ್ಕೊಂಬಿಟ್ಟು ನ್ಯಾಯ ದಕ್ಕಿಸ್ಕೊಂಡು ಹೋಗಿ ನಿಮಗೆ ನ್ಯಾಯ ಬೇಕು ಅನ್ನುವ ಕಾಲದಲ್ಲಿ ನಿಮ್ಮೊಟ್ಟಿಗೆ ನಿಲ್ಲದ ಆ ಜನಗಳಿಗೂ ಒಂದು ಧಿಕ್ಕಾರ ಇರಲಿ ಕಾವಂದ್ರೆ. ನಮ್ಮ ರಿಪೋರ್ಟ್ರು ರೂಪೇಶ್ ಕೋರ್ಟಿಂದ ಲೈವ್ ಇದ್ದಾರೆ ಸರ್, ತಗೊಂಡ್ಬಿಡ್ತೀನಿ ಪ್ಲೀಸ್. ಓವರ್ ಆಲ್ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ ಅನಾಮಿಕನನ್ನ. ಸದ್ಯ ಈ ಬೆಳವಣಿಗೆ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಏನೇನಾಗ್ತಾ ಇದೆ ಸ್ಪಾಟ್ನಲ್ಲಿ? ಶರತ್, ಈಗ ಚಿನ್ನೈನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. SIT ಇಂದ ಅವ್ರನ್ನ ನೇರವಾಗಿ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋದ್ರು. ಅದಾದ ಬಳಿಕವಾಗಿ ಮೆಡಿಕಲ್ ಚೆಕಪ್ ಅಂದ್ರೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿದ್ರು. ಹೇಗೆ BP ಹೇಗಿದೆ, ಹಾರ್ಟ್ ಬೀಟ್ ಹೇಗಿದೆ ಅಂತೇಳಿ. ನಂತರ ಜೈಲಿಗೆ ಹೋದ್ಮೇಲೆ ಸಮಸ್ಯೆಗಳಾಗಬಾರ್ದು, ಈ ರೀತಿಯಾಗಿ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಿದ್ದಾರೆ. ಮೆಡಿಕಲ್ ಚೆಕಪ್ ಮಾಡಿ ನೇರವಾಗಿ, ಯಾಕಂದ್ರೆ ಒಂದು 10-15 ನಿಮಿಷ ಬಿಟ್ಟು ಇಲ್ಲಿ ಕೋರ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ನೀವೀಗ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿಗ ಒಟ್ಟಾರಾಗಿ ಇಲ್ಲಿ ಪೊಲೀಸ್ನವರು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಳ್ಳಿಕ್ಕೋಸ್ಕರ ರಿಮಾಂಡ್ ಅರ್ಜಿಯನ್ನು ಕೂಡ ಅವಾಗಲೇ ರೆಡಿ ಮಾಡ್ಕೊಂಡಿದ್ರು. ಇಲ್ಲಿ ಆತನ ವಿರುದ್ಧ ಏನೇನು ಆರೋಪಗಳಿದೆ, ಯಾಕಂತ ಹೇಳಿದ್ರೆ ಸುಳ್ಳು ದೂರನ್ನು ಕೊಟ್ಟಿದ್ದು ಒಂದು ವಿಚಾರ, ಅದಾದ ಬಳಿಕವಾಗಿ ಒಂದಿಷ್ಟು ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ವಿಚಾರವಾಗಿ ಈಗ ಒಳಗಡೆ ರಿಮಾಂಡ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪೊಲೀಸ್ನವರು ನ್ಯಾಯಾಂಗ ಬಂಧನಕ್ಕೆ ಕೇಳ್ತಾ ಇದ್ದಾರೆ. ನ್ಯಾಯಾಂಗ ಬಂಧನ ಅಥವಾ ಪೊಲೀಸ್ ಕಸ್ಟಡಿಗೆ ಪುನಃ ಕೊಡಬೇಕು ಅಂತ, ಯಾಕಂದ್ರೆ ಸಾಕಷ್ಟು ವಿಚಾರವಾಗಿ ತನಿಖೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ದೊಡ್ಡ ಮಟ್ಟಕ್ಕೆ ಷಡ್ಯಂತ್ರ ಮಾಡಿದಂಥ ಆರೋಪ ಆತನ ವಿರುದ್ಧ ಇದೆ. ಆತ ಕೇವಲ ಮುಖ ಮಾತ್ರ, ಮತ್ತು ಹಿಂದಿರ್ತಕ್ಕಂಥ ಮುಖವಾಡಗಳು ಬೇರೆ ಬೇರೆ ತರ ಇದೆ. ಹೀಗಾಗಿ ಅದನ್ನು ತನಿಖೆ ಮಾಡಬೇಕು, ಷಡ್ಯಂತ್ರವನ್ನು ತನಿಖೆ ಮಾಡಬೇಕು. ಹೀಗಾಗಿ ಷಡ್ಯಂತ್ರ, ಏನೇನು ಷಡ್ಯಂತ್ರ ಆಗಿದೆ ಎಲ್ಲವನ್ನೂ ಕೂಡ ತನಿಖೆ ಮಾಡಬೇಕು. ಇದಕ್ಕೋಸ್ಕರನೇ ಈಗ ಆತನನ್ನ ಪುನಃ ಇಲ್ಲಿ ಪೊಲೀಸ್ ಕಸ್ಟಡಿ ಕೇಳೋ ಸಾಧ್ಯತೆ ಇದೆ. ಪೊಲೀಸ್ ಭದ್ರತೆಯನ್ನು ಕೂಡ ಗಮನಿಸಿಕೊಳ್ಬಹುದು. ಯಾಕಂತ ಹೇಳಿದ್ರೆ ಈಗ ಏನು ಸಮಸ್ಯೆಗಳಾಗಬಾರ್ದು, ಈ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಹೊರಗಡೆ ನೋಡಬಹುದು, ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಭದ್ರತೆಯನ್ನು ಕೊಡಲಾಗಿದೆ. ಅದೇ ರೀತಿ ಈಗ ಒಳಗಡೆ ಇಲ್ಲಿ ವಕೀಲರು ಕೂಡ ಇದ್ದಾರೆ. ಒಂದು ಆರೋಪಿ ಪರ ವಕೀಲರು ಕೂಡ ಬಂದಿದ್ದಾರೆ. ಇವರು ಬಂದು ಇಲ್ಲಿ ಮತ್ತೆ ಈ ರೀತಿಯಾಗಿ ಏನೇನು ಆಯಿತು ಅದೆಲ್ಲ ಗಂಭೀರವಾಗಿ ಕೋರ್ಟ್ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ನೋಡಬಹುದು ಇಲ್ಲಿ ಆತನ ವಿರುದ್ಧ ಇರತಕ್ಕಂಥ ಆರೋಪಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಷಡ್ಯಂತ್ರ ಮಾಡುವಂಥ ಆರೋಪಗಳಿದೆ. ಒಂದು ತಲೆಬುರುಡೆ ತೆಗೆದುಕೊಂಡು ಬರ್ತಾನೆ. ಹೀಗಾಗಿ ತಲೆಬುರುಡೆ ಇಲ್ಲಿ ಮೂಲ ಎಲ್ಲಂತ ಹೇಳೋದಿಲ್ಲ. ಹೀಗಾಗಿ ಆ ಮೂಲದ ಬಗ್ಗೆ ಪ್ರಶ್ನೆ ಮಾಡಬೇಕಲ್ಲ, ಮೂಲ ಎಲ್ಲಂತ ಬಂತು ಅಂತ ಬೇಕಲ್ವಾ, ಈ ವಿಚಾರವಾಗಿ ಗಂಭೀರವಾಗಿರತಕ್ಕಂಥ ಪರಿಗಣಿಸಿದ್ದಾರೆ. ಹೀಗಾಗಿ ಸತತವಾಗಿ ಒಂದು SIT ಮುಖ್ಯಸ್ಥರಾಗಿರುತ್ತ ಪ್ರಣವ್ ಮೋಹಂತಿ ಅವರೇ ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿ ಎಲ್ಲ ಇಷ್ಟು ಫ್ಯಾಕ್ಟ್ ಫೈಂಡಿಂಗ್ ಅನ್ನು ಮಾಡ್ತಾರೆ. ಎಲ್ಲಂತ ಹೇಳಿದ್ರೆ ಈಗ ಆತ ಎಲ್ಲಿ ಮೊದಲೆಲ್ಲ ಸರಿಯಾಗಿ ಹೇಳ್ತಾ ಹೋಗ್ತಾ ಇರ್ತಾನೆ. ಅದಾದ ಬಳಿಕ ಬುರುಡೆಯ ಒಂದು ಗುಟ್ಟನ್ನು ಕೇಳಿದಾಗ, ಬುರುಡೆ ರಹಸ್ಯನ ಕೇಳಿದಾಗ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೂಲ ಯಾರು ತಂದು ಕೊಟ್ಟರು, ಎಲ್ಲಿಂದ ಬಂತು ಅಂತ ಹೇಳೋಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಪೊಲೀಸ್ನವರು ತನಿಖೆಯ ದಿಕ್ಕನ್ನು ಒಂದಿಷ್ಟು ಬದಲಾಯಿಸ್ತಾರೆ. ಹೀಗಾಗಿ ಇವನ ಮೇಲೆ ಡೌಟ್ಗಳು ಹುಟ್ಟುತ್ತೆ. ಆ ಡೌಟ್ಗಳ ಬೆನ್ನತ್ತಿ ಹೊರಟಂತ ಪೊಲೀಸ್ನವರಿಗೆ ಸ್ಫೋಟಕವಾಗಿರ್ತಕ್ಕಂಥ ಮಾಹಿತಿ ಬರುತ್ತೆ. ಇಲ್ಲಿ ಅವರಿಗೆಲ್ಲರಿಗೂ ಕೂಡ ಷಡ್ಯಂತ್ರವನ್ನು ಮಾಡಿ, ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ, JNT ಸೇರಿ ಹಲವಾರು ಜನ ಒಂದಿಷ್ಟು ಬ್ರೈನ್ ವಾಶ್ ಮಾಡಿ ಆತನನ್ನ ದೂರು ಕೊಡುವಂತೆ ಒಂದು ಒತ್ತಾಯಿಸ್ತಾರೆ. ಹೀಗಾಗಿ ಆತ ದೂರು ಕೊಟ್ಟೆ ಅಂತೇಳಿ ದಬ್ಬೊಪ್ಕೊಳ್ತಾನೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಅದಾದ ಬಳಿಕ ಈತ ದೂರುದಾರ ಆಗುವುದಿಲ್ಲ, ಆರೋಪಿ ಆಗ್ತಾನೆ. ಈಗ ವಶಕ್ಕೆ ಪಡಿಬೇಕು ಮತ್ತು ಪುನಃ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ತೆಗೆದುಕೊಳ್ತಾರೆ. ಸಾಕ್ಷಿಗಳ ಪ್ರೊಟೆಕ್ಷನ್, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇತ್ತು, ಅದನ್ನು ಕೂಡ ಈತನಿಗೆ ರಕ್ಷಣೆ ಬರದಿದ್ದ ಹಾಗೆ ಅದನ್ನು ಕೂಡ ರದ್ದುಗೊಳಿಸ್ತಾರೆ. ಸದ್ಯಕ್ಕೆ ಇದನ್ನು ವಶಕ್ಕೆ ಪಡ್ಕೊಂಡು ಮತ್ತೆ ಪುನಃ ತನಿಖೆ ಮಾಡಲಿಕ್ಕೆ ಪೊಲೀಸ್ನವರು ಹರಸಾಹಸನ ಪಡ್ತಾ ಇದ್ದಾರೆ. ಅದೇ ರೀತಿ ಎಫರ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಪುನಃ ಮತ್ತೆ ಪೊಲೀಸ್ ಕಸ್ಟಡಿ ಕೊಡಬೇಕು. ಮತ್ತೆ ಒಂದಿಷ್ಟು, ಯಾಕಂದ್ರೆ ಈತನ ವಿರುದ್ಧ ಮಾತ್ರ ಅಲ್ಲ, ಒಂದಿಷ್ಟು ಷಡ್ಯಂತ್ರ ವಿರುದ್ಧನೂ ಕೂಡ ನಾವು ತನಿಖೆ ಮಾಡಬೇಕಾಗುತ್ತೆ. ಆ ದಿಕ್ಕಿನಲ್ಲೂ ಕೂಡ ಒಂದು ತನಿಖೆ ಮಾಡಬೇಕಾಗುತ್ತೆ. ಹೀಗಾಗಿನೇ ಇಲ್ಲಿ ಮತ್ತೆ ಪುನಃ ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತೇಳಿ SIT ಪೊಲೀಸ್ನವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ ಏನ್ ಮಾಡುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಶರತ್. ರೂಪೇಶ್, ರಾಕೇಶ್ ಸರ್ ಇದ್ದಾರೆ ನನ್ನ ಜೊತೆಗೆ, ಮಾತಾಡಿಸ್ತಾರೆ ನಿಮ್ಮನ್ನ. ರೂಪೇಶ್, ನಾವು ಧರ್ಮಸ್ಥಳದಿಂದನೇ ಧರ್ಮ ಯುದ್ಧವನ್ನು ಸಾರಿದ್ವಿ. ಇವತ್ತು ಧರ್ಮಕ್ಕೆ ವಿಜಯ ಸಿಕ್ಕಿದೆ ಅನ್ನೋದು ನಮ್ಗೆಲ್ಲರಿಗೆ ಗೊತ್ತಿದೆ. ಕಳೆದ ಹಲವು ದಿನಗಳಿಂದ ನೀವು ಅಲ್ಲಿ ರಿಪೋರ್ಟ್ ಮಾಡ್ತಾ ಇದ್ರಿ. ಲಾಸ್ಟ್ ಶಶಿ ಇದ್ದ, ಈಗ ನೀವು ರಿಪೋರ್ಟ್ ಮಾಡ್ತಾ ಇದ್ರಿ. ನೀವು ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಅಲ್ಲಿ ಮಾಡಿದ್ರಿ. ಯಾಕಂದ್ರೆ ನಿಮ್ಮ ಮೇಲೇನೂ ತಿಮರೋಡಿಯ ಆ ಪಟ್ಟಿಂಗರ ಟೀಮ್ ಏನಿದೆ, ಪವರ್ ಟಿವಿಯ ಮೇಲೆ ಮತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿತ್ತು. ನಿಮ್ಮ ಮೇಲೆ ಇಲ್ಲಸಲ್ಲದ ಮಾತುಗಳನ್ನಾಡಿದ್ರು, ಪವರ್ ಟಿವಿಯ ಮೇಲೆ ಆಡಿದ್ರು. ಇವತ್ತು ಈ ಮಾಸ್ಕ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಿ ಈಗಾಗಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೇನು SITಯ ಕಸ್ಟಡಿಗೆ ಇನ್ನು ಸ್ವಲ್ಪ ಸಮಯದಲ್ಲೇ ಅವನನ್ನು ತಗೊಳ್ಳುವ ಲಕ್ಷಣ ಇದೆ. ಈಗ ಗಿರೀಶ್ ಮಟ್ಟಣ್ಣವರ್ ಮತ್ತೆ ಇದರ ಹಿಂದೆ ಇರುವ ಷಡ್ಯಂತ್ರಗಳನ್ನು ಕೂಡ ಭೇದಿಸುವಲ್ಲಿ SIT ನಿರತವಾಗಿದೆ ಅಂತ ನಮಗೆ ಇನ್ಸೈಡ್ ನ್ಯೂಸ್ ಬಂದಿದೆ. ಈಗ ಅಲ್ಲಿ ತಿಮರೋಡಿಯ ಈ ಏನು ಟೀಮ್ ಇದೆ ಅಲ್ವಾ,
ಯಾವ ರೀತಿಯ ಕಾರ್ಯಾಚರಣೆ ಮಾಡ್ತಾ ಇದೆ ಅಲ್ಲಿ ಅಕ್ಕಪಕ್ಕ ಏನಾದರೂ ತಿಮ್ಮರೋಡಿಯ ಈ ಪೊರ್ಕಿ ಟೀಮ್ ಏನಾದರೂ ಇದೆನಾ? ಇನ್ನೂ ಏನಾದರೂ ಜೈ ತಿಮ್ಮರೋಡಿ ಅಣ್ಣ, ಜೈ ಮಟ್ಟಣ್ಣವರಣ್ಣ, ಜೈ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೂಗೇನಾದರೂ ಇವತ್ತು ಕೇಳ್ತಾ ಇದ್ದಾನಾ? ಅಲ್ಲ ಏನಾದರೂ ಸ್ವಿಚ್ಗಳು ಆಫ್ ಆಗಿಬಿಟ್ಟಿದಾವ? ಇವತ್ತು ಆಕ್ಚುಲಿ ಆ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಇಲ್ಲ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಯಾಕಂದ್ರೆ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ, ಅದೇ ರೀತಿ ಯಾರು ಕೂಡ ಇಲ್ಲಿ ಈ ಒಂದು ಕೋರ್ಟ್ನ ಬಳಿ ಬಂದಿಲ್ಲ ಅನ್ನೋದು ಕೂಡ ಗಮನಾರ್ಹ. ಅದೇ ರೀತಿಯಾಗಿ ನಾವು ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಪ್ರಕರಣ ಹಿಂದಿನಿಂದ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಧರ್ಮ ಸಂರಕ್ಷಣೆ ಯಾತ್ರೆ ಆಗುತ್ತೆ, ಅದಕ್ಕೆ ಹಿಂದೆ ಒಂದಿಷ್ಟು ಮುಖವಾಡಗಳನ್ನ ಬೆಳಕಿ ತರುವಂತ ಪ್ರಯತ್ನ ಆಗುತ್ತೆ. ಹಾಗೂ ಅವಾಗ ಯಾರು ಕೂಡ ಮಾತಾಡ್ತಿರೋದಿಲ್ಲ. ಹೀಗಾಗಿ ಪವರ್ ಟಿವಿ ಮಾತ್ರ ಮಾತಾಡ್ತಿರುತ್ತೆ, ಸಮಗ್ರವಾಗಿ ಸುದ್ದಿ ಮಾಡ್ತಾ ಇರುತ್ತೆ. ಆ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಸವಾಲುಗಳಿತ್ತು, ಚಾಲೆಂಜ್ಗಳಿತ್ತು, ಒಂದು ವಿರೋಧವನ್ನು ಎದುರಿಸಬೇಕಿತ್ತು, ಎಲ್ಲವನ್ನೂ ಕೂಡ ಮಾಡಬೇಕಿತ್ತು. ಅಷ್ಟು ಚಾಲೆಂಜ್ ನಡುವೆ ಒಂದಿಷ್ಟು ಸುದ್ದಿಗಳು ಮಾಡ್ತಾ ಇತ್ತು. ಅದಾದ ಬಳಿಕವಾಗಿ ಈಗ ಪದೇ ಪದೇ ಹೇಳ್ತಾ ಇತ್ತು ಈ ಪ್ರಕರಣ ಎಲ್ಲಿ ತಿರುಗ್ತಾ ಇತ್ತು ಅಂತ. ಎಲ್ಲದೂ ಕೂಡ ಒಂದಿಷ್ಟು ಹಿಡನ್ ಟೂಲ್ ಕಿಟ್ ಇದೆ ಅಂತ ಹೇಳಿ ಈ ಪ್ರಕರಣ ಹಿಂದೆ ಈ ಒಂದು ನೆಲೆಯಲ್ಲೂ ಕೂಡ ತನಿಖೆ ಆಗಬೇಕು ಅಂತೇಳಿ ಅವಾಗಿಂದಲೂ ಕೂಡ ಪವರ್ ಟಿವಿ ಆಗ್ರಹಿಸ್ತಾ ಬಂದಿತ್ತು. ಈಗ ಸತ್ಯಕ್ಕೆ ಒಂದು ನ್ಯಾಯ ಸಿಗುವ ಸಂದರ್ಭ ಎದುರಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಷಡ್ಯಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಆತ ದೂರುದಾರ ಅಲ್ಲ, ಈಗ ಸಾಕ್ಷಿನೂ ಅಲ್ಲ, ಈಗ ಆರೋಪಿಯಾಗಿ ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ. ಕೇವಲ ಆತನಿಗೆ ಶಿಕ್ಷೆ ಆದ ಸಾಕಾಗೋದಿಲ್ಲ. ಇದು ಹಿಂದೆ ಇರತಕ್ಕಂಥ ಸುಜಾತಾ ಭಟ್ ಅವ್ರನ್ನೂ ಇದೇ ರೀತಿಯಾಗಿ ಬಳಸಿಕೊಳ್ಳಲಾಗಿದೆ. ಹೀಗೆ ಅದೇ ರೀತಿಯಾಗಿ ಬೇರೆ ಬೇರೆಯನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಷಡ್ಯಂತ್ರ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ವಿರುದ್ಧನೂ ಕೂಡ ದೂರ ಆಗಬೇಕು, ತನಿಖೆ ಆಗಬೇಕು ಅಂತೇಳಿ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ದೇವಸ್ಥಾನ ಮುಂದೆ ಹೋದಾಗ ಅದೇ ಆಗ್ರಹಿಸ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಯಿತು. ಇಲ್ಲೆಲ್ಲವನ್ನೂ ಕೂಡ ನೋಡಬಹುದು, ಅಷ್ಟು ಪ್ರಮಾಣಕ್ಕಿದೆ. ಅದೇ ರೀತಿಯಾಗಿ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಎಲ್ಲರೂ ಕೂಡ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಒಟ್ಟಾರಾಗಿ ಪ್ರಕರಣವನ್ನು ನೋಡೋದಾದ್ರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ, ಯಾಕಂದ್ರೆ ಇದು ಕೇವಲ 10% ಅಷ್ಟೇ, ಇನ್ನು ಹಿಂದೆ ಇರತಕ್ಕಂಥ ಎಲ್ಲಾ ಷಡ್ಯಂತ್ರಗಳು ಬಯಲಾಗಬೇಕು. ಅದೇ ರೀತಿಯಾಗಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, JNT ಸೇರಿ ಹಲವಾರು ಜನರ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅಂತ ಆಗ್ರಹ ಬರ್ತಾ ಇದೆ. ಅದೇ ರೀತಿಯಾಗಿ ನೈತಿಕ ಬಲವಂತ ತುಂಬುವಂತ ಪ್ರಯತ್ನಗಳಾಗ್ತಾ ಇದೆ. ಇವತ್ತು ಇಲ್ಲಿ ವಕೀಲರ ನಿಯೋಗ ಬರ್ತಾ ಇದೆ. ಅದೇ ರೀತಿಯಾಗಿ ಬೊಮ್ಮನಹಳ್ಳಿಯಿಂದ ಶಾಸಕರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೈನ ಸಮುದಾಯದವರು ಕೂಡ ಈಗ ಉಡುಪಿ ಮತ್ತು ದಕ್ಷಿಣ ಕನ್ನಡದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳ್ತಕ್ಕಂಥ ಮಾತು ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡೋ ತಪ್ಪು. ಹೀಗಾಗಿ ಆರೋಪ ಏನೇ ಇದ್ರೂ ಕೂಡ SIT ಮಾಡಿದೆ, SIT ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಆದರೆ ಈ ರೀತಿಯಾಗಿ ಇದನ್ನು ಬಿಂಬಿಸುವಂತ ಪ್ರಯತ್ನ ಮಾಡಬಾರದಿತ್ತು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.